ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ದೇವೇಗೌಡರದ್ದು ಎಷ್ಟು ದೊಡ್ಡ ಹೆಸರೋ, ಅವರ ಆ ಯಶಸ್ಸಿನ ಹಿಂದೆ ಇದ್ದ ಅತಿ ದೊಡ್ಡ ಶಕ್ತಿ ಅವರ ಧರ್ಮಪತ್ನಿ ಚೆನ್ನಮ್ಮ. 1954 ಮೇ 25 ಹಿರೇಹಳ್ಳಿಯಲ್ಲಿ ಹಸೆಮಣೆ ಏರಿದ ಈ ಜೋಡಿ ಬರೋಬ್ಬರಿ 72 ವರ್ಷಗಳ ಕಾಲ ಸಾರ್ಥಕ ದಾಂಪತ್ಯ ನಡೆಸಿತು. ಕೇವಲ ಒಬ್ಬ ಸಣ್ಣ ಗುತ್ತಿಗೆದಾರರಾಗಿದ್ದ ದೇವೇಗೌಡರು ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಗೇರೋವರೆಗಿನ ಎಲ್ಲಾ 7 ಬೀಳುಗಳಲ್ಲೂ ಸಂಕಷ್ಟಗಳಲ್ಲೂ ಚೆನ್ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ನಿರಂತರ ಸಾಲದ ಸುಳಿಯಲ್ಲಿದ್ರೂ 6 ಮಕ್ಕಳಿದ್ದ ಸಂಸಾರವನ್ನ ಅತ್ಯಂತ ಧೈರ್ಯದಿಂದ ನಿರ್ವಹಿಸಿಕೊಂಡು ಬಂದಿದ್ರು. ₹1000 ಒಡವೆ ಅಡವಿಟ್ಟು ದೇವೇಗೌಡರಿಗೆ ದುಡ್ಡು. ಪತಿಯ ಸ್ವಾಭಿಮಾನಕ್ಕಾಗಿ ಒಡವೆ ಧರಿಸೋದನ್ನೇ ಬಿಟ್ಟ ಪತ್ನಿ. ಮದುವೆಯಾದ ಒಂದೇ ವರ್ಷದಲ್ಲಿ ಈ ದಂಪತಿಗೆ ತೀವ್ರ ಆರ್ಥಿಕ ಮುಗ್ಗಟ್ಟು ಎದುರಾಗಿತ್ತು. ಗೌಡ್ರಿಗೆ ಸಿವಿಲ್ ಕಾಮಗಾರಿಯೊಂದರ ಟೆಂಡರ್ ಪಡೆಯಲು ₹1000 ಠೇವಣಿ ಕಟ್ಟಲು ಹಣ ಇರಲಿಲ್ಲ. ಆಗ ತವರು ಮನೆಯಲ್ಲಿದ್ದ ಚೆನ್ನಮ್ಮ ಹೆತ್ತವರಿಗೂ ತಿಳಿಯದಂತೆ ತಮ್ಮ ಮದುವೆಯ ಒಡವೆಯನ್ನೇ ನಂಬಿಕಸ್ಥನೊಬ್ಬನ ಕೈಯಲ್ಲಿ ಕೊಟ್ಟು ಅಡವಿಟ್ಟು ಗಂಡನಿಗೆ ಹಣ ಕಳುಹಿಸಿದ್ರು. ಬಳಿಕ ಒಡವೆ ಬಿಡಿಸ್ಕೊಂಡು ಬಂದಾಗ ನಿಮಗೆ ಕಷ್ಟ ತಪ್ಪೋವರೆಗೂ ನಾನಿದನ್ನ ಹಾಕೊಳ್ಳಲ್ಲ ಅಂತ ಗಂಡನ ಸ್ವಾಭಿಮಾನಕ್ಕೆ ಹೆಗಲಾಗಿದ್ದ ಮಹಾ ತಾಯಿ ಅವರು. ದೇವೇಗೌಡ್ರೆ ಇಡೀ ಜಗತ್ತು ಅಂತ ಬದುಕಿದ್ದ ಚೆನ್ನಮ್ಮನವರು ಅಪ್ಪಟ ದೈವಭಕ್ತೆ. ಪ್ರತಿದಿನ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಿಸ್ತಾ ಇದ್ದ ಅವರು ಪ್ರತಿ ಹಬ್ಬವನ್ನು, ವಿಶೇಷವಾಗಿ ಗಣೇಶೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಮನೆಯ ಪ್ರತಿಯೊಬ್ಬರ ರಾಶಿ ನಕ್ಷತ್ರಗಳು ಅವರಿಗೆ ಬಾಯ್ಪಾಠವಾಗಿತ್ತು. ಗೌಡ್ರು ಹೊರಗೆ ಹೋಗುವಾಗ ಆರತಿ ಬೆಳಗಿಯೇ ಕಳುಹಿಸುತ್ತಿದ್ದ ಚೆನ್ನಮ್ಮ ಪತಿ ಇಲ್ಲದೆ ಯಾವತ್ತೂ ಊಟ ಮಾಡಿದವರೇ ಅಲ್ಲ. ಗಂಡನ ಕಣ್ಣುಗಳಲ್ಲೇ ಜಗತ್ತನ್ನು ನೋಡಿದ ಮಾದರಿ ಮಹಿಳೆ. ತಾವಾಯ್ತು ತಮ್ಮ ಮನೆಯಾಯ್ತು ಎಂದಿದ್ದ ಚೆನ್ನಮ್ಮನವರು ತಮ್ಮ ಗಂಡನ ಕಣ್ಣುಗಳ ಮೂಲಕವೇ ಇಡೀ ಜಗತ್ತನ್ನ ನೋಡಿದ್ರು. ಅವರ ಸಾಮಾಜಿಕ ವಲಯವೇನಿದ್ರೂ ಅದು ಹೊಳೆನರಸೀಪುರ ಮತ್ತು ಹಾಸನದ ವ್ಯಾಪ್ತಿಯೊಳಗಿನ ಪರಿವಾರಕ್ಕೆ ಮಾತ್ರ ಸೀಮಿತವಾಗಿತ್ತು. ಅವರ ಪ್ರವಾಸಗಳೇನಿದ್ರೂ ದೇವಸ್ಥಾನ ಹಾಗೂ ಕುಟುಂಬದ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿತ್ತು. ದೇವೇಗೌಡರು ಪ್ರಧಾನಿಯಾಗೋದೇ ಇಷ್ಟ ಇರ್ಲಿಲ್ವಂತೆ. ಆಶ್ಚರ್ಯದ ಸಂಗತಿ ಅಂದ್ರೆ ದೇವೇಗೌಡರು ಪ್ರಧಾನಿಯಾಗೋದು ಚೆನ್ನಮ್ಮನವರಿಗೆ ಇಷ್ಟವೇ ಇರ್ಲಿಲ್ವಂತೆ. ಮುಖ್ಯಮಂತ್ರಿ ಸ್ಥಾನದಲ್ಲೇ ಇರಿ, ಅಷ್ಟು ದೊಡ್ಡ ಪಟ್ಟ ಬೇಡ ಅಂತ ಹಠ ಹಿಡಿದಿದ್ರಂತೆ. ದೆಹಲಿಯಲ್ಲಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಕಾರ್ಯಕ್ರಮಕ್ಕೂ ಬಲವಂತವಾಗಿ ಕರೆದೊಯ್ಯಲಾಗಿತ್ತು. ದೆಹಲಿಗೆ ಹೋದ್ಮೇಲೂ ಪ್ರಧಾನಿ ಪತಿಗೆ ಸ್ವತಃ ರಾಗಿ ಮುದ್ದೆ ಮಾಡಿಕೊಡ್ತಾ ಇದ್ದ ಅಪ್ಪಟ ಹಳ್ಳಿ ಸೊಗಡಿನ ಸರಳತೆ ಅವರದ್ದಾಗಿತ್ತು. ದೇವೇಗೌಡರ ಪತ್ನಿ ಮೇಲೆ ನಡೆದಿತ್ತು ಆಸಿಡ್ ದಾಳಿ. 2 ಬಾರಿ ಸಾವು ಗೆದ್ದು ಬಂದಿದ್ದ ಚೆನ್ನಮ್ಮ. ಇಂಥ ಆದರ್ಶ ಸಂಸಾರದ ಮೇಲೆ 2001 ಫೆಬ್ರವರಿ 21 ಬಿರುಗಾಳಿಯೇ ಎದ್ದು ಬಿಟ್ಟಿತ್ತು. ಶಿವರಾತ್ರಿ ಹಬ್ಬದಂದು ಹರದನಹಳ್ಳಿಯ ದೇವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ದಾಗ ಆಸ್ತಿ ವಿವಾದ ಹಾಗೂ ಕೌಟುಂಬಿಕ ವೈಷಮ್ಯದ ಹಿನ್ನೆಲೆಯಲ್ಲಿ ದೇವೇಗೌಡರ ಸಹೋದರ ಬಸವೇಗೌಡರ ಪುತ್ರ ಲೋಕೇಶ್ ಎಂಬಾತ ಚೆನ್ನಮ್ಮ ಹಾಗೂ ಸೊಸೆ ಭವಾನಿ ರೇವಣ್ಣ ಮೇಲೆ ಭೀಕರ ಆಸಿಡ್ ದಾಳಿ ನಡೆಸಿದ್ದ. ಆಸಿಡ್ ದಾಳಿಯಲ್ಲಿ ಚೆನ್ನಮ್ಮ ಅವರ ಮುಖ, ತಲೆಗೆ ಗಂಭೀರ ಗಾಯಗಳಾಗಿದ್ವು. ಸತತ 2 ತಿಂಗಳ ಕಾಲ ಪ್ರಜ್ಞೆ ತಪ್ಪಿದ್ದ ಅವರು ಸಾವು ಬದುಕಿನ ನಡುವೆ ಹೋರಾಡಿ ಗೆದ್ದು ಬಂದಿದ್ರು. ಈ ಘಟನೆಯ ಬಳಿಕ ಮುಖದ ಚಹರೆ ಬದಲಾದ್ರೂ ಬದುಕಿನ ಉತ್ಸಾಹ ಮಾತ್ರ ಕಳೆದುಕೊಂಡಿರಲಿಲ್ಲ. ಆಸಿಡ್ ದಾಳಿಗೂ ಮುನ್ನ ಹೇಗಿದ್ರು ಗೊತ್ತಾ ಚೆನ್ನಮ್ಮ?
ಚೆನ್ನಮ್ಮ ಅವರ ಸಾವಿನ ಬೆನ್ನಲ್ಲಿಯೇ ಅವರ ಹಳೆಯ ಫೋಟೋಗಳು ವೈರಲ್ ಆಗಿವೆ. ದೇವರ ಮನೆಯ ಮುಂದೆ ಕೈ ಮುಗಿದಿರುವ ಚೆನ್ನಮ್ಮ ಇನ್ನೊಂದು ಚಿತ್ರದಲ್ಲಿ ದೇವೇಗೌಡರೊಂದಿಗೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ಚಿತ್ರಗಳಿವೆ. ಇನ್ನೂ ಕೆಲವು ಚಿತ್ರಗಳಲ್ಲಿ ತನ್ನ ಮಕ್ಕಳನ್ನೆಲ್ಲ ಕೂರಿಸಿಕೊಂಡಿರುವ ದೇವೇಗೌಡರ ಜೊತೆ ಇದ್ದಾರೆ. ಎಲ್ಲಾ ಚಿತ್ರಗಳಲ್ಲೂ ಚೆನ್ನಮ್ಮ ಹಸನ್ಮುಖಿಯಾಗಿ ಕಂಡಿದ್ದಾರೆ. ಈ ಹಿಂದೆ ಜಿ ಕನ್ನಡ ವಾಹಿನಿಯ ಜನಪ್ರಿಯ ಶೋ ವೀಕೆಂಡ್ ವಿತ್ ರಮೇಶ್ ಸಾಧಕರ ಸೀಟಿನಲ್ಲಿ ಕುಳಿತು ಚೆನ್ನಮ್ಮ ಅವರ ಬಗ್ಗೆ ದೇವೇಗೌಡರು ಮಾತನಾಡಿದ್ರು. ತಮ್ಮ ಏಳಿಗೆಗೆ ಸಕಲ ಯಶಸ್ಸಿಗೆ ಕಾರಣವಾಗಿದ್ದ ಬದುಕಿನ ಬೆನ್ನೆಲುಬು ಮುರಿದು ಬಿದ್ದಿದ್ದನ್ನ ಕಂಡು ದೇವೇಗೌಡರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಪತ್ನಿಯ ಪಾರ್ಥಿವ ಶರೀರದ ಪೆಟ್ಟಿಗೆಯ ಮೇಲೆರಗಿ ಕಣ್ಣೀರಿಟ್ಟ ಆ ಧೀಮಂತ ನಾಯಕ ಪತ್ನಿಯ ಅಗಲಿಕೆಯ ನೋವನ್ನ ತಾಳಲಾರದೆ ಇಡೀ ರಾತ್ರಿ ಮಗುವಿನಂತೆ ರೋಧಿಸಿದ್ದಾರೆ. 72 ವರ್ಷಗಳ ಸುದೀರ್ಘ ದಾಂಪತ್ಯದ ತ್ಯಾಗ ಒಲವಿನ ಕಥನಕ್ಕೆ ಅತ್ಯಂತ ಭಾವುಕವಾದ ಅಂತ್ಯ ಸಿಕ್ಕಿದೆ.